ಮೈಸೂರಿನ ಉದಯಗಿರಿಯಲ್ಲಿ ಒಂದೇ ಒಂದು ಪೋಸ್ಟು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿಬಿಟ್ಟಿತ್ತು. ದೊಡ್ಡ ಮಟ್ಟದ ಗಲಭೆಗೆ ಕಾರಣವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಕಾರಿಗೆ ಕಲ್ಲು ಹೊಡೆದಿದ್ದ 4 ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ ಈ ಮೂಲಕ 20ಕ್ಕೆ ಏರಿಕೆಯಾಗಿದೆ. ಸಿಸಿಟಿವಿ ಮೊಬೈಲ್ ವಿಡಿಯೋವನ್ನು ಆಧರಿಸಿ 4ರನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇನ್ನಷ್ಟು ಜನರ ಬಂಧನಕ್ಕಾಗಿ ಸಿಸಿಬಿ ಟೀಮ್ ಏನಿದೆ ಅದು ಬಲೆ ಬೀಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಡಿಸಿಪಿ ಕಾರು ಗಲಭೆಯ ಸಂದರ್ಭದಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿತ್ತು ಅದರ ಮೇಲೆ. ಅದರ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗ ಅದೇ ವಿಡಿಯೋವನ್ನು ಆಧರಿಸಿ 4ರನ್ನು ಬಂಧಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಬಂಧಿತರ ಸಂಖ್ಯೆ 20ಕ್ಕೆ ಏರಿಕೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕೆಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಒಂದು ಕಡೆ ಮೈಸೂರಿನಲ್ಲಿ ಶಾಂತಿಗೆ ಕೊಳ್ಳಿ ಇಟ್ಟವರು ಯಾರು ಅನ್ನುವಂತಹದ್ದು ಸಹಜವಾಗಿಯೇ ಮೂಡ್ತಾ ಇರುವಂತಹ ಪ್ರಶ್ನೆ. ಮತ್ತೊಂದು ಕಡೆ ಬಂಧಿತರ ಸಂಖ್ಯೆ 20ಕ್ಕೆ ಏರಿಕೆಯಾಗಿದೆ. ಒಟ್ಟಾರೆಯಾಗಿ ಈ ದಾಂಧಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಸದ್ಯಕ್ಕೆ ಏನೆಲ್ಲ ಗೊತ್ತಾಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ಒಟ್ಟು ಎರಡು ಹಂತದಲ್ಲಿ ಪೊಲೀಸರು ತನಿಖೆಯನ್ನು ಸಿಸಿಬಿ ಅವರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಒಂದು ಕಡೆಯಲ್ಲಿ ಕಲ್ಲು ತೂರಿದಂಥ ಆರೋಪಿಗಳ ಬಂಧನಕ್ಕೆ ಒಂದು 3-4 ಟೀಮ್ ಕೆಲಸ ಮಾಡ್ತಾ ಇದ್ದಾವೆ. ಮತ್ತೊಂದು ಕಡೆಯಲ್ಲಿ ಈ ಪೋಸ್ಟರ್ನ ಮೂಲವನ್ನು ಪತ್ತೆ ಹಚ್ಚುವಂಥದ್ದು. ಮೇಲ್ನೋಟಕ್ಕೆ ಈಗ ಸುರೇಶ್ನ ಆರೋಪಿಯಾಗಿ ಯಾಕಂದರೆ ಅದನ್ನ ಫಾರ್ವರ್ಡ್ ಮಾಡಿರುವಂಥದ್ದು ಸುರೇಶ್. ಹಾಗಾಗಿ ಸುರೇಶ್ ಈಗಾಗಲೇ ಬಂಧನ ಆಗಿದ್ದಾರೆ. ಆದರೆ ಇರುವಂಥದ್ದು ಸುರೇಶೇ ಈ ಪೋಸ್ಟರ್ನ ಸೃಷ್ಟಿ ಮಾಡಿದ್ನ ಅಥವಾ ಸುರೇಶ್ಗೆ ಬೇರೆ ಇನ್ಯಾರಾದರೂ ಈ ಪೋಸ್ಟರ್ನ ಸೃಷ್ಟಿ ಮಾಡಿ ಕೊಟ್ರ, ಯಾರ ಮೂಲಕವಾಗಿ ಸುರೇಶ್ಗೆ ಈ ಪೋಸ್ಟರ್ ಬಂತು ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಪೋಸ್ಟರ್ ಮೇಲೆ ಉರ್ದುವಿನ ಬರಹಗಳಿದ್ದಾವೆ. ಕೇಳಿ ಸುರೇಶ್ಗೆ ಉರ್ದುನೂ ಬರೋದಿಲ್ಲ, ಇಂಗ್ಲೀಷು ಬರೋದಿಲ್ಲ, ಹಿಂದಿನೂ ಕೂಡ ಬರೋದಿಲ್ಲ. ಹಾಗಾಗಿ ಈ ಉರ್ದುವನ್ನು ಅದರ ಮೇಲೆ ಬರೆದಂಥವ್ರು ಯಾರು, ಅಲ್ಲಿಗೆ ಈ ಪೋಸ್ಟರ್ನ ಮೂಲ ಎಲ್ಲಿದೆ ಅನ್ನುವಂಥದ್ದು ಈ ಪ್ರಕರಣದಲ್ಲಿ ಬಹಳ ಮುಖ್ಯ. ಉದ್ದೇಶಪೂರ್ವಕವಾಗಿ ಶಾಂತಿಯನ್ನು ಕದಡಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಯಾವುದಾದ್ರು ಗ್ಯಾಂಗ್ ಇಲ್ಲಿ ವರ್ಕ್ ಆಗಿದೆಯಾ, ಈ ನಿಟ್ಟಿನಲ್ಲಿ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಈಗ ಪ್ರಕರಣದ ತನಿಖೆ ಶುರುವಾಗಿದೆ. ಒಂದು ಕಡೆಯಲ್ಲಿ ಆರೋಪಿಗಳ ಬಂಧನ, ಮಗದೊಂದು ಕಡೆಯಲ್ಲಿ ಪೋಸ್ಟರ್ನ ಮೂಲವನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಸಿಸಿಬಿಯ ಪೊಲೀಸರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ಬಂಧಿತರ ಸಂಖ್ಯೆ 20ಕ್ಕೆ ಏರಿದೆ. ಅದರ ಜೊತೆಗೆ ಈ ಪೋಸ್ಟು ಯಾರ ಮೂಲಕವಾಗಿ ವೈರಲ್ ಆಯಿತು ಅನ್ನುವಂಥದ್ದು ಕೂಡ ಈಗಾಗಲೇ ಪತ್ತೆಯಾಗಿದೆ. ಯಾಕೆಂದರೆ ಸುರೇಶ್ ಕಲ್ಯಾಣಗಿರಿಯಲ್ಲಿ ಒಂದು ಫ್ರೂಟ್ ಅಂಗಡಿಯನ್ನು ಇಟ್ಕೊಂಡಿರುವಂಥದ್ದು. ಅಲ್ಲಿ ಇಬ್ಬರು ಮುಸ್ಲಿಂ ಯುವಕರನ್ನು ಕೂಡ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಅವರು ತಮ್ಮ ಮಾಲೀಕನ ಈ ಒಂದು ವಾಟ್ಸಪ್ ಸ್ಟೇಟಸ್ನ ಸ್ಕ್ರೀನ್ಶಾಟನ್ನು ತೆಗೆದು ಅದನ್ನು ತಮ್ಮದೇ ಧರ್ಮದ ಗುಂಪಿನ ಹುಡುಗರು ಮಾಡ್ಕೊಂಡಿರುವಂಥ ವಾಟ್ಸಪ್ ಗ್ರೂಪ್ಗೆ ಹಾಕಿದಂಥ ಪರಿಣಾಮವಾಗಿ ಇಷ್ಟೊಂದು ವೈರಲ್ ಆಗಿರುವಂಥದ್ದು ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಆದರೆ ಪೋಸ್ಟರನ್ನು ರಚನೆ ಮಾಡಿದಂಥವ್ರು ಯಾರು ಅನ್ನುವಂಥದ್ದು ಪತ್ತೆಯಾಗಿಲ್ಲ. ಆ ಪತ್ತೆ ಕಾರ್ಯ ಈಗ ಶುರುವಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.